ಈ ವಿಡಿಯೋ ವಿಶೇಷತೆ ಏನು ಅಂದರೆ ಇಶಾ ಟೆಂಪಲ್ ಹೋಗ್ತಿದ್ವಿ. ಅದೇ ದಾರಿಯಲ್ಲಿ ನಮ್ಮ ಮನೆಗೂ ಹೋಗಿ ಬರೋಣ ಅಂತ ಹಾಗೆ ಮನೆಗೆ ಹೋದ್ವಿ. ರೋಡ್ಸ್ ಹೇಗಿರುತ್ತೆ ಮತ್ತು ಇದು ಎಂಟ್ರೆನ್ಸ್ ಹೇಗಿದೆ, ನಾವು ವೈಟ್ ಫೀಲ್ಡಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಈಗ ತುಂಬ ಏನಕ್ಕೆ ಟೆಂಪಲ್ಸ್ ಜಾಸ್ತಿ ಹೋಗ್ತಿದ್ವಿ ಅಂತಂದರೆ ನಮ್ಮ ಸ್ವಾಮಿಯವರು ಮಾಲೆ ಹಾಕಿರೋದ್ರಿಂದ ನಾವು ಬೇರೆ ಎಲ್ಲೂ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ದೇವಸ್ಥಾನ ಈ ಥರ ಇಶಾ ಟೆಂಪಲ್ ಅಂತ ಹೋಗಿ ಬರೋದು ಅವಾಗವಾಗ ನಾವು ಫ್ರೀ ಆದಾಗ. ಅದರಲ್ಲೂ ನನಗೆ ಯಾವಾಗೂ ವೀಕ್ ಡೇಸಲ್ಲಿ ಜಾಸ್ತಿ ವೀಕ್ ಆಫ್ ಇರುತ್ತೆ. ಅದಕ್ಕೆ ಇಬ್ರಿಗೂ ಒಂದೇ ಸತಿ ಸ್ಯಾಟರ್ಡೆ ಸಂಡೇ ಅನ್ನೋದು ವೀಕ್ ಆಫ್ ಯಾವಾಗೋ ಒಂದೊಂದು ಸತಿ ಸಿಗುತ್ತೆ. ಆ ಟೈಮಲ್ಲಿ ನಾವು ಈ ಥರ ಟ್ರಾವೆಲ್ ಮಾಡಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಹಾಗೆ ಈ ದಾರಿಯಲ್ಲಿ ಎಲೆಕ್ಟ್ರಿಕ್ ಕಾರ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ, ಅದಕ್ಕೆ ಕ್ಯಾಪ್ಚರ್ ಮಾಡಿದ್ದು. ಆಮೇಲೆ ಲಾಸ್ಟ್ ಟೈಮ್ ನಾವು ಪ್ರೀವಿಯಸ್ಸಾಗಿ ಬಂದಾಗ ಈ ಥರ ಶಾಪ್ಸು ಏನಿರಲಿಲ್ಲ, ಫುಲ್ ಗಜಿಕಲ್ ರೋಡು. ನಾವು ಒಂದು 2 years ಬ್ಯಾಕ್ ಬಂದಿರ್ಬೋದು. ಮದುವೆಗಿಂತ ಮುಂಚೆ ನಾನು, ನಮ್ಮ ಹಸ್ಬೆಂಡ್, ನಮ್ಮ ತಮ್ಮ ಬಂದಿದ್ವಿ ಇಲ್ಲಿಗೆ. ಮತ್ತು ಇಲ್ಲಿ ರೋಡಲ್ಲಿ ಹೋಗೋವಾಗ ನಾನು ಝೂಮ್ ಮಾಡ್ತಿರೋದು ಅಷ್ಟೇ. ನೋಡಿ ಎಷ್ಟು ಕ್ಲಿಯರಾಗಿ ಕಾಣ್ತಿದೆ, ಚೆನ್ನಾಗಿ ಕಾಣ್ತಿದೆ. ಹೋಗ್ತಾ ಹೋಗ್ತಾ ಹಂಗೆ ಇಂಪ್ರೂವ್ಮೆಂಟ್ ತುಂಬ ಆಗಿರೋದು ನಾವು 2 years ಬ್ಯಾಕ್ ಬಂದಾಗ. ಮತ್ತು ಇಲ್ಲಿ ಶಾಪ್ಸ್ ಎಲ್ಲನೂ ತುಂಬ ಜಾಸ್ತಿ ಶಾಪ್ಸ್ ಆಗಿದೆ ಇಲ್ಲಿ ನೋಡಿ. ನೋಡೋಕ್ಕಂತೂ ತುಂಬ ಚೆನ್ನಾಗಿ ಫೆಸಿಲಿಟಿ ಮಾಡಿದ್ದಾರೆ. ಮತ್ತು ಪ್ರೀವಿಯಸ್ ಹೋದಾಗ ಪಾರ್ಕಿಂಗ್ ಏನೂ ಅಷ್ಟೊಂದು ನಮ್ಗೆ ಇರಲಿಲ್ಲ, ಬಟ್ ಈಗ ಸಿಸ್ಟಮ್ಯಾಟಿಕ್ಕಾಗಿ ಪಾರ್ಕಿಂಗ್ ಎಲ್ಲನೂ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ ಬೈಕ್ ಪಾರ್ಕಿಂಗು 20 rupees ಆಯಿತು. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ನೆಕ್ಸ್ಟ್ ಟೈಮು ನೀವು ಬಂದಾಗ ನಿಮಗೆ ಸ್ವಲ್ಪ ಈಸಿ ಆಗಲಿ, ಅಂದರೆ ಗೊತ್ತಾಗಲಿ ಅಂತ. ಇದೇ ನಮಗೆ ಬೈಕ್ ಪಾರ್ಕಿಂಗ್ ಟಿಕೆಟ್ ಕೊಟ್ಟಿದ್ದು. ಮತ್ತು ಕಾರ್ ಪಾರ್ಕಿಂಗು ಇನ್ನೊಂದು ಸೈಡ್, ಅದೇ ಸೈಡಲ್ಲಿ. ಈಗ ಇನ್ಸೈಡ್ ಎಂಟರ್ ಆಗೋ ಟೈಮಲ್ಲಿ ಇದು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಆದಿಯೋಗಿಯು ನಿಷ್ಠಾವಂತ ದ್ವಾರಪಾಲಕ ಮತ್ತು ಶಾಶ್ವತ ಸಂಗಾತಿಯಾದ ನಂದಿಯನ್ನು ಆದಿಯೋಗಿಯು. ನಾವು ಬೈಕ್ ಇಲ್ಲಿ ಪಾರ್ಕ್ ಮಾಡಿದ್ದೀವಿ ನೋಡಿ, ನಮ್ಮ ಬೈಕ್. ಇದೆಲ್ಲ ನಾವು ಹೋಗಬೇಕು ಅಂದರೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾವು ಅಲ್ಲಿ ಹೋಗಿ ಒಳ್ಳೆ ಪೀಸ್ ಮೈಂಡಿಂದ ಕೂತ್ಕೊಂಡು ಧ್ಯಾನ ಪಡ್ಕೊಬೇಕು ಅಂತ ಅವ್ರು ಬರೆದಿರೋದು. ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಅಲ್ಲಲ್ಲಿ ಈ ಥರ ಬೋರ್ಡ್ ಹಾಕಿದ್ದಾರೆ. ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಬರೆದಿದ್ದಾರೆ. ತುಂಬ ಚಕ್ರ ತಿರುತ್ತಿದ್ದಾರೆ. ಏನು ಗೊತ್ತಾ, ರಥನ ಎಳಿತಿದ್ದೀವಿ ಅಂತ 64 ಟೈಮು ನಾವು ರಥನ ಹೇಳಿದ್ರೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರು. ನಾನು ಅವ್ರನ್ನ ಕೇಳಿದೆ, ನನಗೂ ಅಷ್ಟು ಡೀಟೇಲ್ಸ್ ಗೊತ್ತಿರಲಿಲ್ಲ. ಅದಾದಮೇಲೆ ಇನ್ಸೈಡ್ ಹೋಗ್ತಿದ್ವಿ, ನಾಗರ ದೇವಸ್ಥಾನ. ಮತ್ತು ಅಲ್ಲಿ ಒಂದು ಸೂತ್ರ ಬರೆದಿದ್ದಾರೆ ನೋಡಿ. ಇಲ್ಲೇ ನಾಗಸೂತ್ರವು ಭಕ್ತರಿಗೆ ನಾಗನ ಅನುಗ್ರಹವನ್ನು ಪಡೆಯಲು ಅನುವು ಮಾಡಿಕೊಡುತ್ತೆ. ಒಬ್ಬರ ಮಹತ್ವಾಕಾಂಕ್ಷೆಗಳನ್ನು ಪೂರೈಸುವಲ್ಲಿ, ಭಯ ಮತ್ತು ಕೆಟ್ಟ ಕನಸುಗಳನ್ನು ಹೋಗಲಾಡಿಸುವಲ್ಲಿ ಬೆಂಬಲ ನೀಡುತ್ತದೆ ಅಂತ ಇದೇ ಸೂತ್ರ ಅಲ್ಲಿ ಬರ್ತಿದ್ದು. ತುಂಬ ಚೆನ್ನಾಗಿದೆ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆ ಅಂದರೆ ಅವ್ರು ಅಲೋ ಮಾಡಲ್ಲ, ಈ ಥರ ಎಲ್ಲ ತಗೋಬಾರ್ದು ಅಂತ ಅಂದ್ಬಿಟ್ಟು. ಅದಾದಮೇಲೆ ನಾವು ಇಲ್ಲಿ ಒಳಗಡೆ ಬಂದ್ವಿ. ತುಂಬ ಚೆನ್ನಾಗಿದೆ ವ್ಯೂ ಅಂತೂ. ಎಷ್ಟು ಚೆನ್ನಾಗಿದೆ ಇಲ್ಲಿ, ಪೀಸ್ ಆಫ್ ಮೈಂಡಾಗಿ ಕುತ್ಕೊಂಡು ಆರಾಗಿ ಯಾರು ಬೇಕೋ ಅವರು ಕುತ್ಕೊಂಡು ಇಲ್ಲೆಲ್ಲ ಧ್ಯಾನ ಮಾಡ್ಕೋಬೋದು. ತುಂಬ ಸ್ಪೇಷಿಯಸ್ ಆಗಿದೆ. ಫೆಸಿಲಿಟಿ ಅಂತೂ ಸೂಪರ್ ಆಗಿದೆ. ಅಲ್ಲಿ ಸ್ಲಿಪ್ಪರು ನಾವು ಅಲ್ಲಿ ಎಂಟ್ರೆನ್ಸಲ್ಲಿ ಕೊಟ್ವಿ ಅವ್ರಿಗೆ, ಬಟ್ ಅದಕ್ಕೇನು ಚಾರ್ಜಸ್ ಇಲ್ಲ. ಆಮೇಲೆ ಎಕ್ಸಿಟ್ ಆಗೋ ಟೈಮಲ್ಲಿ ಇಲ್ಲಿ ತಗೊತಾರೆ, ಅಲ್ಲೂ ಚಾರ್ಜಸ್ ಇಲ್ಲ. ತುಂಬ ಕಂಪ್ಲೀಟ್ ಫ್ರೀ. ಈ ಥರ ನಮಗೆ ಎಲ್ಲೂ ಸಿಗಲ್ಲ ಅನ್ಕೊತೀನಿ, ಇಷ್ಟು ಚೆನ್ನಾಗಿ. ಇಲ್ಲಿ ನನಗೊಂದು ಯೋಚನೆ ಬಂತು, ಈ ಪ್ಲೇಸ್ನ ಅವರು ಹೇಗೆ ಹುಡುಕಿದ್ರು. ಅಲ್ಲೆಲ್ಲೋ ಕೊಯಂಬತ್ತೂರಲ್ಲೂ ಒಂದು ಮಾಡಿದ್ದಾರೆ, ಮತ್ತು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದು ಚಿಕ್ಕಬಳ್ಳಾಪುರ ಹತ್ರ ಈ ಪ್ಲೇಸ್ನ, ಇಷ್ಟು ಚೆನ್ನಾಗಿರೋ ಪ್ಲೇಸ್ನ ಹೇಗೆ ಹುಡುಕಿದ್ರು. ಹಿಂದೆ ಬೆಟ್ಟ, ಇಲ್ಲಿ ಶಿವನ ಸ್ಟ್ಯಾಚ್ಯೂ, ಸೂಪರ್ ಅಲ್ವಾ, ಇಷ್ಟು ಸ್ಪೇಷಿಯಸ್ ಆಗಿ, ರಿಲಿ ಗ್ರೇಟ್. ಆದರೆ ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಅಷ್ಟು ಬೆಟ್ಟದಲ್ಲಿ ಒಂದು ಬೆಟ್ಟ ನಾವು ಟ್ರೆಕ್ಕಿಂಗ್ ಹೋಗಿದ್ವಿ. ನಾವು ಲಾಂಗ್ ಬ್ಯಾಕ್ ಹೋಗಿದ್ವಿ, ಅದು ಚಿಕ್ಕ ವಯಸ್ಸಲ್ಲಿ. ಫುಲ್ಲು ಒಳಗಡೆ ಕಾಡು. ಅವಾಗ ಇದೆಲ್ಲ ಬಿಲ್ಡ್ ಆಗೇ ಇರಲಿಲ್ಲ. ನಾವು ಟ್ರೆಕ್ಕಿಂಗ್ ಹೋಗಿದ್ದೇನಕ್ಕೆ ಅಂತಂದರೆ ಅಲ್ಲಿ ಒಂದು ಬೆಟ್ಟದಲ್ಲಿ ವಾಟರ್ ಫಾಲ್ಸ್ ಇದೆ. ಮಳೆ ಬಂದಾಗ ಫಾಲ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದ್ರ ಒಳಗಡೆ ಇದೆ. ಯಾವ ಬೆಟ್ಟ, ಯಾರ್ಯಾರು ಹೋಗಿದ್ರಿ, ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ. ಬಟ್ ಚಿಕ್ಕಬಳ್ಳಾಪುರ ಆ ಕಡೆ ಸ್ವಲ್ಪ ಸುತ್ತಮುತ್ತ ಇರೋರು ಕೆಲವೊಂದು ಶೂಟಿಂಗೂ ಆಗಿದೆ ಅದ್ರ ಒಳಗಡೆ, ಬಟ್ ತುಂಬ ದೊಡ್ಡ ಕಾಡು. ನಿಮ್ಗೇನಾದರೂ ಗೊತ್ತಿದ್ರೆ, ನೋಡಿದರೆ, ಹೋಗಿದ್ರೆ ಕಮೆಂಟ್ ಮಾಡಿ. ಈವ್ನಿಂಗ್ ವ್ಯೂ ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಸೂರ್ಯ ಮುಳುಗ್ತಿದ್ದಾರೆ. ಹಳ್ಳಿ ಬೆಟ್ಟಗಳ ಸುತ್ತಲಿನಲ್ಲಿರುವ ಹಸಿರು, ಶುದ್ಧ ಗಾಳಿ, ಹಕ್ಕಿಗಳ ಕಿರು ಸಂಗೀತ, ಸನ್ಸೆಟ್, ಸೆರೇನ್ ಎನ್ವಿರಾನ್ಮೆಂಟ್, ಇದೆಲ್ಲ ಕಂಬೈನ್ ಆಗಿ ಒಂದೇ ಸತಿ ಆದಿಯೋಗಿ ಎಕ್ಸ್ಪೀರಿಯೆನ್ಸು, ನೇಚರ್ ಫ್ರೆಂಡ್ಲಿ ಮತ್ತು ಸ್ಪಿರಿಚುವಲ್ನ ಅನುಭವಿಸ್ತಿದ್ವಿ. ಅದಾದಮೇಲೆ ಇಲ್ಲಿ ನೋಡಿ, ಸಾಲು ಮರದ ತಿಮ್ಮಕ್ಕ, ದ ಮದರ್ ಆಫ್ ಟ್ರೀ ಅಂತ ಜನಪ್ರಿಯ ಆಗಿರುವ ತಿಮ್ಮಕ್ಕ ಅವರ ಡೀಟೇಲ್ಸ್ ಇಲ್ಲ ಹಾಕಿದ್ದಾರೆ. ಅದು ಏನಕ್ಕೆ ಹಾಕಿದ್ದಾರೆ ಗೊತ್ತಾ, ಅವರು ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಕರ್ನಾಟಕದಲ್ಲಿ 8,000ಕ್ಕೂ ಹೆಚ್ಚು ಮರಗಳನ್ನ ರೋಡ್ ಸೈಡಲ್ಲಿ ನೆಟ್ಟಿದ್ದಾರೆ ಅವರು. ಅದಕ್ಕೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿನೂ ಸಿಕ್ಕಿದೆ. ಅವರು ಕರ್ನಾಟಕದ ಮತ್ತು ಭಾರತದ ಪ್ರಸಿದ್ಧ ಗಣ್ಯರಲ್ಲಿ ಇವರು ಒಬ್ಬರು. ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಸಾಲುಮರದ ತಿಮ್ಮಕ್ಕ ಅವರ ಕೊನೆಯ ದಿನ 16 ನವೆಂಬರ್ 2025 ಅವರು ವಿಧಿವಶರಾಗಿದ್ದಾರೆ. ಇಲ್ಲಿ ನಾವು ಇಶಾಗೆ ಎಂಟರ್ ಆದರೆ ವಿತೌಟ್ ಎನಿ ಫೀಸ್
ಎಲ್ಲದರಲ್ಲೂ ಅಷ್ಟು ಚೆನ್ನಾಗಿ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ನು ನಾವು ಇಲ್ಲಿ ಹೋಗ್ತಿದ್ದೀವಿ ಬರ್ತಿದ್ದೀವಿ, ಅದು ಧ್ಯಾನ ಮಾಡ್ತಿದ್ದೀವಿ, ಶಾಂತಿ ಪಡ್ಕೊತಿದ್ದೀವಿ ಅಂತಂದರೆ ಸಾಲು ಮರದ ತಿಮ್ಮಕ್ಕನೂ ಏನು ಎಕ್ಸ್ಪೆಕ್ಟ್ ಮಾಡ್ದಿರೇ ಅವ್ರ ಕಾರ್ಯನ ನಿರ್ವಹಿಸಿದ್ದಾರೆ. ಅದು ಗಿಡಗಳನ್ನ ನೆಟ್ಟು ಎಲ್ಲ ಕಡೆನೂ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಅವ್ರ ಪಾಡಿಗೆ ಅವರು ಗಿಡಗಳನ್ನ ಬೆಳೆಸಿ ಮಣ್ಣಿನ ಸಂರಕ್ಷಣೆ ನೋಡಿ ಪರಿಸರನ ಉಳಿಸ್ಕೊಂಡಿದ್ದಾರೆ ಅಂತಂದರೆ ನಾವು ಹಾಗೆ ಕೆಲವೊಂದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾವು ಮಾಡ್ತಿದ್ದೀವಿ ಅಂತಂದರೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಒಂದಲ್ಲ ಒಂದಿನ ನಮಗೆ ಪ್ರತಿಫಲ ಕೊಟ್ಟೇ ಕೊಡುತ್ತೆ. ಸೊ ಅವರಷ್ಟು ನಾವು ರೀಚ್ ಆಗಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಆದಷ್ಟು ನಾವು 1, 2, 3, 4 ಗಿಡ ನೆಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇಷ್ಟೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ನಾನು ತುಂಬ ಬೇಕಾಗಿರೋರಿಗೆ ಗಿಫ್ಟ್ ಕೊಡಬೇಕು ಅಂತಂದರೆ ನಾನು ಗಿಡನೇ ಕೊಡ್ತೀನಿ. ಫಸ್ಟ್ ಪ್ರಿಫರೆನ್ಸ್ ಗಿಡ ಕೊಡ್ತೀನಿ. ಕೆಲವ್ರಿಗೆ ಕೊಟ್ಟು ಅದಕ್ಕೆ ವ್ಯಾಲ್ಯೂ ಇಲ್ದಿರೋ ಥರ ಆಗಿದೆ. ಬಟ್ ಕೆಲವರು ಅದನ್ನ ಯುಟಿಲೈಸ್ ಮಾಡಿಕೊಂಡು ಅವ್ರ ಮನೆ ಹತ್ರ ತೋಟ ಹತ್ರ ಬೆಳೆಸ್ಕೊಂಡಿದ್ದಾರೆ. ನನಗೂ ಪರಿಸರ, ನೇಚರ್, ಗ್ರೀನರಿ ಅಂತಂದರೆ ತುಂಬ ಇಷ್ಟ. ಅದಕ್ಕೆ ನಾನು ತುಂಬ ಜಾಸ್ತಿ ಮಾತಾಡಿಬಿಟ್ಟೆ. ನಮ್ಮ ಸ್ವಾಮಿಯವರು ತುಂಬ ಸ್ಪಿರಿಚುವಲ್ ಮತ್ತು ಡಿವೋಟಿ ಪರ್ಸನ್ನು. ಅದಕ್ಕೆ ನಾನು ಕಂಪ್ಲೀಟ್ ಆಪೋಸಿಟು. ನಾನು ತುಂಬ ನೇಚರ್ನ ಇಷ್ಟಪಡ್ತೀನಿ, ಔಟ್ಸೈಡ್ನ ಎಂಜಾಯ್ ಮಾಡ್ತೀನಿ. ಸೊ ಇವರಾದರೆ ನಮ್ಮ ಸ್ವಾಮಿಯವರು ತುಂಬ ಭಕ್ತಿಯಾಗಿ ಶಾಂತಿಯುತವಾಗಿರ್ತಾರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಸ್ಟಡಿ ಮಾಡ್ತಾರೆ, ಟೆಂಪಲ್ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅವರಷ್ಟು ಭಕ್ತಿ ರಿಯಲಿ ಗ್ರೇಟ್. ಅಷ್ಟೇ ರೆಸ್ಪೆಕ್ಟ್ ಇದೆ ದೇವ್ರ ಮೇಲೆ. ಅಂದರೆ ನಮಗೂ ಇಲ್ಲ ಅಂತಲ್ಲ, ಇದೆ. ಬಟ್ ನಾವು ಜಾಸ್ತಿ ಹೋಗಲ್ಲ, ಮನೆಯಲ್ಲಿ ಅವಾಗವಾಗ ಪೂಜೆ ಮಾಡ್ತೀವಿ ಅಷ್ಟೇ. ಎಲ್ಲರೂ ಒಂದೇ ಥರ ಇರಲ್ಲ ಅಲ್ವಾ. ನಾನು ಜಾಸ್ತಿ ಟ್ರಾವೆಲ್ ಮಾಡ್ತೀನಿ, ಔಟ್ಸೈಡ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಜಾಸ್ತಿ ಟ್ರಾವೆಲ್ ಮಾಡ್ತೀನಿ. ನೇಚರ್ನ ಇಷ್ಟಪಡ್ತೀನಿ. ನಾನು ಜಾಸ್ತಿ ಟ್ರಾವೆಲ್ ಮಾಡೋ ಕಡೆ ಎಲ್ಲನೂ ಆಲ್ಮೋಸ್ಟ್ ನೇಚರ್ ಇರುತ್ತೆ. ಈ ಟ್ರಾಫಿಕ್ಕಲ್ಲಿ ತುಂಬ ಇಷ್ಟ ಆಗಲ್ಲ ನನಗೆ. ಟ್ರಾಫಿಕ್ಕಲ್ಲಿ ಮಾಲ್ ಹೋಗೋದು ಅದೆಲ್ಲ ಜಾಸ್ತಿ ಇಷ್ಟ ಆಗಲ್ಲ. ಸೊ ಈ ಥರ ನನ್ನ ಲೈಫ್ ಸ್ಟೈಲ್. ಸೊ ಇಲ್ಲಿ ಈಗ ನಾವು ಪ್ರಸಾದ ತೊಗೊತಿದ್ವಿ. ಇಲ್ಲಿ ಪ್ರಸಾದ 1 ಲಡ್ಡು ಬಂದು 20 ರೂಪಾಯಿ. ಸೊ ನಾನು 2 ಲಡ್ಡು ತೊಗೊಂಡ್ವಿ ನೋಡೋಣ ಅಂತ. ರಾಗಿ ಲಡ್ಡು ತುಂಬ ಚೆನ್ನಾಗಿದೆ. ನಮಗೆಲ್ಲರಿಗೂ ಗೊತ್ತಿರೋದೇ ಇದರ ಸ್ಥಾಪಕ ಯಾರು ಅಂತ, ಸದ್ಗುರು. ಮತ್ತು ಇವರು ಇನ್ನೊಂದು ಸೆಂಟರು ಕೊಯಂಬತ್ತೂರಲ್ಲಿ ತಮಿಳ್ನಾಡು ಹತ್ರ ಇದೆ, ಈಶಾ ಯೋಗ ಸೆಂಟರ್ ಅಂತ. ಮತ್ತು ಇದ್ರ ಉದ್ದೇಶ ಏನು ಅಂತಂದರೆ ಧ್ಯಾನ, ಯೋಗ, ಆತ್ಮಶಕ್ತಿ, ಪರಿಸರ ಸಂರಕ್ಷಣೆ ಮತ್ತು ಸಾಮಾಜಿಕ ಸೇವೆ ಇದೆಲ್ಲನೂ ಪ್ರಮುಖ ಕಾರ್ಯನಿರ್ವಹಿಸುತ್ತದೆ. ನಾವಿಲ್ಲಿ ಬಂದ್ವಿ ಹಸುಗಳಿಗೆ ಆಹಾರ ಫೀಡಿಂಗ್ ಮಾಡೋದು. ಹಸು ಅಂದರೆ ನಮ್ಗೆ ಗೊತ್ತಿರೋ ಹಸುನೇ ಅಲ್ವಾ, ನಾವೆಲ್ಲ ನೋಡಿದ್ದೀವಿ ಅಂದ್ಕೊಂಡ್ವಿ. ಬಟ್ ಗೊತ್ತಿರೋ ಹಸುಗಳೆಲ್ಲ ಇಲ್ಲಿ ಡಿಫ್ರೆಂಟ್ ಹಸುಗಳಿದೆ. ರಾಜಸ್ಥಾನ ಹಸು ಮತ್ತು ಕೆಲವೊಂದು ಗೊತ್ತಿಲ್ದಿರೋ ಫೀಚರ್ ನೋಡಿ ಅಲ್ಲೇ ಬರೆದಿರ್ತಾರೆ ಬೋರ್ಡಲ್ಲಿ. ಆವಾಗೇ ನಂಗೆ ಗೊತ್ತಾಗಿದ್ದು ಓಕೆ ಅಂತ. ಈ ಹಸು ಆಗ್ಲಿಂದ ಆ ಕಡೆ ಈ ಕಡೆ ಡ್ಯಾನ್ಸ್ ಆಡ್ತಾನೆ ಇದೆ ನೋಡಿ. ಇದ್ರ ಹೆಸರು ಕಾಂಕ್ರೇಜ್ ಅಂತ. ಇದು ಪ್ರಪಂಚದ ಹಸುಗಳಲ್ಲಿ ಇದು ಒಂದು ತೂಕವಾದ ಮತ್ತು ಶಕ್ತಿಯುತವಾದ ಹಸು. ಇದು ಗುಜರಾತ್ ಹಸು. ಇದು ನೋಡಿ ಡಿಯೋನಿ ಅಂತ. ಇದು ಒಂದು ಬಯಲು ಸೀಮೆಯ ಹಸು ಆಗಿದೆ. ಇದ್ರ ಹೆಸರು ಗಿರ್ ಅಂತ. ನೋಡಿ ಇದಕ್ಕೆ ಅವರು ಹೆಸರು ಕೂಡ ಇಟ್ಟವ್ರೆ, ರಾಮನ್ ಅಂತ. ರಾಮನ್ ಅಂತ ಕರೀತಿದ್ರು. ಇಲ್ಲಿ ನಾವು ವೆಜಿಟೇಬಲ್ಸ್ ಮತ್ತು ಇಲ್ಲ ಫ್ರೂಟ್ಸ್ ತಗೊಂಡೋಗಿ ಹಸುಗಳಿಗೆ ಆಹಾರವಾಗಿ ಕೊಡ್ಬೋದು. ನಮಗೆ ಗೊತ್ತಿರೋದೇ ಇರುತ್ತೆ ಅಂತ ಯಾವಾಗೂ ಅನ್ಕೋಬಾರ್ದು. ಮತ್ತು ಇನ್ನು ಸ್ವಲ್ಪ ಹೊತ್ತಲ್ಲಿ ನಮಗೆ ಲೇಸರ್ ಶೋ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ನಾವು ಇದನ್ನೆಲ್ಲ ಸ್ವಲ್ಪ ಕವರ್ ಮಾಡ್ಕೊಂಡು ನಿಮಗೂ ತೋರಿಸೋಣ ನಮ್ಮ ಜೊತೆ ಅಂತ ಬಂದಿದ್ದೀವಿ. ನಾವೆಲ್ಲಾದರೂ ಹೋದರೆ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡೋ ಥರ ಇರಬೇಕು. ಅದು ನಮಗೆ ಗೊತ್ತು ಬಿಡು, ಹೋಗೋದು ಬೇಡ ಅನ್ನೋ ಥರ ಇರಬಾರ್ದು ಯಾವತ್ತೂ. ನಮಗೆ ಓಕೆ ಈ ಥರ ಇಲ್ಲಿ ಹೋಗೋಣ, ಅಲ್ಲಿ ಏನಾದರೂ ಒಂದು ಇರುತ್ತೆ. ಬಟ್ ನಾನು ನಾರ್ಮಲ್ ಹಸು ಅಂದ್ಕೊಂಡಿದ್ದೆ, ಬಟ್ ಎಲ್ಲ ಹಸುಗಳೂ ಡಿಫ್ರೆಂಟ್. ನಾವಿಲ್ಲಿ ಹಸುಗಳಿಗೆ ಫೀಡ್ ಮಾಡೋ ಪ್ಲೇಸಲ್ಲಿ ಇದ್ದೀವಿ. ಎಷ್ಟು ಜನ ಇನ್ನೂ ಬರ್ತಾನೆ ಇದ್ದಾರೆ, ಹೋಗ್ತಾರೆ ಇದ್ದಾರೆ. ಸೊ ಇನ್ನು ಶೋ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗಲಿ ಅಂತ ವೆಯ್ಟ್ ಮಾಡ್ತಿರೋದು. ಕೆಲವರು ಹೋಟೆಲ್ ಇದೆ, ಹೋಟೆಲಲ್ಲೂ ಊಟ ಮಾಡ್ಕೊಂಡು ಬರ್ತಿದ್ದಾರೆ. ಇಲ್ಲೆಲ್ಲ ಲೈಟ್ಸ್ ಆಫ್ ಆಯಿತು. ಮೇ ಬಿ ಈಗ ಸ್ಟಾರ್ಟ್ ಆಗುತ್ತೆ ನೋಡಿ. ಲೈಟ್ಸ್ ಆಫ್ ಆಯಿತು ಎಲ್ಲ ಕಡೆ. ಫುಲ್ ಶೋ ನೋಡಬೇಕು ಅಂದರೆ ಬಿಲೋ ಲಿಂಕ್ ಮೆನ್ಷನ್ ಮಾಡಿದ್ದೀನಿ, ಚೆಕ್ ಆನ್ ಇಟ್.